ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಲಾಗ್ ಅಂತ ನಿಮ್ಮನ್ನೆಲ್ಲ ನೋಡಿರ್ತೀರಿ ತಮ್ಮನೇನಲ್ಲಿ. ಏನು ಲಾಗ್ ಅಂತಂದರೆ ಇವತ್ತು ನಮ್ಮ ಮನೆಯ ಮೇನ್ ಬಿಸ್ನೆಸ್ ನಮ್ಮ ಮನೆ ಮೇನ್ ಬಿಸ್ನೆಸ್ ಏನಂತ ನಿಮಗೆಲ್ಲ ಪರಿಚಯ ಮಾಡ್ಬೇಕಂತ ಅಂದ್ಕೊಂಡೀನಿ. ಸೊ ಹಾಗಾಗಿ ಫಸ್ಟ್ ನಮ್ಮ ಬಗ್ಗೆ ತಿಳ್ಕೊಳ್ಳಿ ಅಂತ ನಮ್ಮ ಮನೆಯೊಳಗೆ ಏನೇನು ವಾತಾವರಣ ಐತೆ ಅದ್ರ ಬಗ್ಗೆ ವಿಡಿಯೋ ಮಾಡತ್ತೀನಿ. ಹಾಗಾಗಿ ಇವತ್ತು ನಮ್ಮ ಮನೆ ಮೇನ್ ಬಿಸ್ನೆಸ್ ಏನಂತ ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ ನೋಡಿರಿ. ನಮ್ಮ ಮನೆಯ ಮೇನ್ ಬಿಸ್ನೆಸ್ ಏನಂದರೆ ಇವರೇ ನಮ್ಮ ಮನೆಯ ಮೇನ್ ಬಿಸ್ನೆಸ್. ಇವನ್ನ ಸಾಕ್ತೀವಿ ನಾವು. ಇದಕ್ಕೊಂಚೂರು ಹುಷಾರಿಲ್ಲ, ಸೊ ಹಾಗಾಗಿ ಒಳಗೆ ಕಟ್ಟಾರ ಇದನ್ನು. ಇವಾಗೇನೋ ಎದ್ದು ಮೇವು ತಿನ್ನತ್ತದ ಪಾಪ. ಮೇವೆಲ್ಲ ಹಿಂಗೆ ಮಿಷನ್ಗೆ ಹಾಕಿ ಮೇವೆಲ್ಲ ಹಾಕ್ತೀವಿ. ಫುಲ್ ಏನು ವೇಸ್ಟ್ ಮಾಡಲ್ಲ, ಎಲ್ಲ ಕಚ್ಕೊಂಡು ತಿಂತವೆ. ಇದು ಹುಷಾರಿಲ್ಲ ಕಾರಣಕ್ಕೆ ಹಿಂಗೆ ತಿಂತಂದು ಹಾಕತ್ತಾರ ಒಂಚೂರು ಎಷ್ಟು ತಂದಿಟ್ಟ ಹಾಕಕ್ಕೆ. ಇವಾಗೇನೋ ರಿಕವರಿ ಆಗತ್ತೈತಿ. ಹೊರಗೆ ತೋರಿಸ್ತೀನಿ ಇನ್ನೂ ಎಷ್ಟು ಅದಾವ ಏನಂತ. ಇದನ್ನು ನಾವು ಯೂಸ್ ಮಾಡೋ ಪೀಡ್ಸ್ ಇವಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ನಮಗೆಲ್ಲ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಹಾಗಾಗಿ ನಿಮಗೆ ಇನ್ನೂ ಬೇಕಂದರೆ ಕಮೆಂಟ್ ಮಾಡಿ, ಅದನ್ನು ವಿಡಿಯೋ ಮಾಡ್ತೈತಿ. ಇದೆಲ್ಲ ಮೇವುದ ಎಷ್ಟು ಸಣ್ಣ ಆಗಿರ್ತೈತಿ. ಇದು ಮೇವು ಮಿಷನ್. ಇದನ್ನ ಆ್ಯಕ್ಚುಲಿ ಹಂಗೆ ತಿರುಗಿಸಿಟ್ಟಾರೆ, ತೋರಿಸ್ತೀನಿ ಬನ್ನಿ. ಹಿಂಗೆ ಇಲ್ಲಿಂದ ಮೇವು ಕೊಡೋದು, ಕರೆಂಟಿದು ಅಷ್ಟೇ ಆಪ್ರೇಟ್ ಆಗುತ್ತೆ ಅಂತ ಇಲ್ಲಿಂದ ಮೇವು ಕೊಡೋದು ಅತ್ತಾಗಿ ಬೀಳ್ತದೆ. ಅಲ್ಲೇ ಸರಿಸಿಟ್ಕೊಂಡ್ಬಿಡೋದು. ಅದನ್ನು ಭಾಳ ಏನು ತಲೆ ಕೆಡ್ಸ್ಕೊಂಗಿಲ್ಲ ಇದ್ರ ಬಗ್ಗೆ. ಇದನ್ನು ತೊಗೊಂಬಂದು ನೀವು ಯಾರು ಇಂಥ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಐತಿ ಅಂದರೆ ಆಗ ಸಾಗಾಣಿಕೆ ಮಾಡಕತ್ತೀರಿ ಅಂತಂದರೆ ಹಿಂಗೆಲ್ಲ ಮಾಡ್ಕೊಂಡ್ರೆ ಭಾಳ ಈಸಿ. ಅಲ್ಲಿ ಮೇವು ಹಾಕಿದರೆ ಇಲ್ಲಿ ಬಂದು ಬೀಳ್ತೈತಿ. ಏನೋ ತೆಗೆದು ಒಂದು ಕಡೆ ಇಟ್ಕೊಂಡು ದನಕ್ಕೆ ಹಾಕಿಬಿಟ್ರೆ ಪೂರ್ತಿ. ನನಗೆ ಆಲ್ರೆಡಿ ಎಲ್ಲ ಹಾಕಿಟ್ರೆ ನೋಡಿದ್ರೆ ಚಿಕ್ಕ ಈವ್ನಿಂಗ್ ಬರ್ತಾವೆ, ಈಗೆಲ್ಲ ಮೈ ದಿವ್ಸಕ್ಕೆ ಬರ್ತಾವೆ ಅಂತ ಹಂಗೆ ಕಟ್ಟಾರೆ ಹಾಕಿ. ಇದಕ್ಕೆ ಆರಾಮಿಲ್ಲದಕ್ಕೆ ಇಲ್ಲೇ ನಿಂತದೆ. ಹೊರಗಿನ ತೋರಿಸ್ತೀನಿ ಬನ್ನಿ. ನಮ್ಮ ಮನೆಯಲ್ಲಿ ಹಸು ಭಾಳ ಅದಾವು. ಅದೇ ನಮ್ಮ ಮೇನ್ ಬಿಸ್ನೆಸ್. ಹಸುವ ನಮ್ಮ ಬಿಸ್ನೆಸ್. ಇದು ಹೌದು, ಇದು ಹೌದು, ಅದು ಹೌದು, ಅದು ಹೌದು, ಅವಲ್ಲಿ ಅವು ಹೌದು. ಇದೇ ನಮ್ಮ ಮನೆ ಮೇನ್ ಬಿಸ್ನೆಸ್. ಗೋಮಾತೆ ಯಾವತ್ತೂ ಕೈ ಬಿಡಲ್ಲ ಅಂತಾರೆ. ನನಗೆ ಗೊತ್ತಿದ್ದ ಪ್ರಕಾರ ಅಂದರೆ ನಾ ಮದುವೆ ಆದಮೇಲೆ ಇದ್ದಾರೆ ನಂಗೆ ಗೊತ್ತು. ಸೊ ಹಾಗಾಗಿ 4 ವರ್ಷ ಆಯ್ತು ನಾವು ಮದುವೆಯಾಗಿ. ಗೋಮಾತೆನೇ ಕೈ ಬಿಟ್ಟಿಲ್ಲ, ಭೂಮಿ ತಾಯಿನೂ ಕೈ ಬಿಡಂಗಿಲ್ಲ ಅಂತಾರೆ ದೊಡ್ಡವರೆಲ್ಲ ತಿಳಿದಾರೆ. ನಿಜ, ಟ್ರೂ. ಇವರೆರಡು ಯಾವತ್ತೂ ಕೈ ಬಿಡಲ್ಲ. ನಮ್ದಾರನ್ನ ತಿಂಗಳ ನಮ್ಮ ಹೊಟ್ಟೆ ಊಟ ಹಾಕು ಗೋಮಾತೆಗಳು ಇವು. ಇವನ್ನೇ ನಂಗೆ ಹಿಂಡಾಗಿ ಬರಲ್ಲ, ಬಟ್ ಅದು ಉಳಿದೆಲ್ಲ ಹಂಗೆ ಗೊತ್ತೈತಿ. ಹಿಂಡಾಗಿ ಬರ್ತದೆ, ಬಟ್ ಭಾಳ ಹಿಂಗೆಲ್ಲ ಹಂಗೆ ಇದು ಮಾಡಲ್ಲ, ಹಿಂಡಕ್ಕಲ್ಲ. ನಮ್ಮ ಮನ್ಯಾಗ ಬೇರೆ ದೊಡ್ಡವರಿದ್ದಾರೆ, ಅವರೆಲ್ಲ ನೋಡ್ಕೋತಾರೆ. ನಿಮಗೇನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಪ್ಪ, ನಮಗೆ ಮೇವು ಮಿಷನ್ ಬಗ್ಗೆ ಅಥವಾ ಮೇವು ಬಗ್ಗೆ ಅಥವಾ ದನಕರದ ಬಗ್ಗೆ ಏನಾರ ಇಲ್ಲ ಪೀಡ್ಸ್ ಬಗ್ಗೆ ಏನಾರ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡಿರಿ. ನಮ್ಮ ಯಜಮಾನ್ರು ಅಂದ್ರೆ ಅದ್ರ ಬಗ್ಗೆ ಗೊತ್ತೈತಿ, ಅವರೆಲ್ಲ ವಿಡಿಯೋ ಮಾಡಿ ಹಾಕ್ತಾರೆ ನೋಡಿರಿ. ಇದು ನಮ್ಮ ಮನೆ ಮೇನ್ ಬಿಸ್ನೆಸ್. ಏನು ಮಾಡಲ್ಲ, ಹಾಯಲ್ಲ, ಏನೂ ಮಾಡಲ್ಲ. ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ಯಾರಿಗೇ ಆಗಲಿ. ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಂದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಅವು ನಮಗೇನು ಮಾಡಲ್ಲ. ನಾವೇನಾರು ಮಾಡಿದಾಗ ಅಷ್ಟೇ ಅವು ನಮಗೆ ಮಾಡ್ತಾವೆ. ಮೂಕ ಪ್ರಾಣಿ, ದೇವ್ರ ಸಮಾನ ಪಾಪ. ಒಂದಿನ ಏನು ಯಾರಿಗೇನು ಅಂದಿಲ್ಲ, ಏನೂ ಮಾಡಿಲ್ಲ ಪಾಪ ನೋಡಿ. ನಿಮಗೇನೋ ಇನ್ನೂ ಜಾಸ್ತಿ ಮಾಹಿತಿ ಬೇಕಂತಂದ್ರೆ ಅಂದ್ರೆ ಮೇವು ಮಿಷನ್ ಬಗ್ಗೆ ಆಗಲಿ ಅಥವಾ ನಾವು ಹಾಕೋ ಪೀಡ್ಸ್ ಬಗ್ಗೆ ಆಗಲಿ ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ. ನಾನು ಮಾಡ್ತೀನಿ ಕರೆ, ಬಟ್ ನಂಗೆ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತು. ನಿಮಗೆ ಬೇಕು ಅಂತ ಕಮೆಂಟ್ ಮಾಡಿ, ಅವ್ರ ಕಡೆ ಮಾಡಿ ಹಾಕಿಸ್ತೀನಿ ವಿಡಿಯೋ ಎಲ್ಲ. ಮತ್ತು ನಮ್ಮ ಮನೆಗೆ ನಮ್ಮ ಹಿತ್ತಲಾಗಿ ಬೆಳೆದಿದ್ದ ಮೇವಿದೆ ಅಂದರೆ ಇಲ್ಲೇ ಐತಿ ಮನೆ ಕಡೆ ಹೊಲ. ಸೊ ಹಾಗಾಗಿ ಅದನ್ನು ಚಕಡಿಯಲ್ಲಿ ತಂದು ಹಾಕಿ ಮಿಷನಿಗೆ ಹಾಕ್ತಾರೆ. ಆ ಮೇವಿನ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತಂದ್ರೆ ಅದನ್ನು ಹೇಳ್ರಿ, ಯಾವ ಮೇವು ಹೆಂಗೆ ಬಿತ್ತಬೇಕು ಏನು ಅದು ಹೇಳ್ತಾರೆ ಅವರೆಲ್ಲ. ಒಂದು ಸಲ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ನಮ್ಮ ವಿಡಿಯೋದಾಗ ಏನು ಮಿಸ್ಟೇಕ್ ಅನ್ನೋದು ಕ್ಷಮೆ ಇರಲಿ. ಇವಾಗ ಸ್ಟಾರ್ಟ್ ಮಾಡಿ ನೀವು ಈಗ ಅದೇನು ಇರುತ್ತೆ ಅಂತ ನಮಗೂ ಅಷ್ಟೆಲ್ಲ ಗೊತ್ತಿರಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ಕಲಿತೀವಿ, ನಾವು ತಿಳ್ಕೊತೀವಿ ಏನಾರ ತಪ್ಪಿದ್ರೆ. ಬಟ್ ಯಾರು ಪ್ಲೀಸ್ ಬ್ಯಾಡ್ ಕಮೆಂಟ್ಸ್ ಹಾಕಿ ಈಗ ಡಿಸ್ಪಾಯಿಂಟ್ ಮಾಡಬೇಡ್ರಿ. ಸ್ಟಾರ್ಟಿಂಗ್ ಸ್ಟೇಜ್ನಾಗ ಎಲ್ಲೋ ತಪ್ಪಿದ್ರೆ ಏನೋ ತಪ್ಪಿದ್ರೆ ಹೇಳ್ರಿ, ತಿದ್ಕೊಂಡು ಮುಂದೆ ಹೋಗೋಕೆ ಒಂದು ಅವಕಾಶ ಮಾಡಿಕೊಡ್ರಿ. ಎಲ್ಲರೂ ತಪ್ಪಿದ್ರೆ ಕ್ಷಮೆ ಇರಲಿ. ಮುಂಬರೋ ವಿಡಿಯೋದಾಗೆಲ್ಲ ತಿಳ್ಕೊತೀವಿ. ಮತ್ತು ಯಾವ ಥರ ವಿಡಿಯೋ ಬೇಕು ಏನು ಹೆಂಗೆ ಮಾಡಿ ಒಂದು ಸ್ವಲ್ಪ ಐಡಿಯಾ ಕೊಡ್ರಿ. ನಮಗೂ ಏನು ಐಡಿಯಾ ಇಲ್ಲ. ಸೊ ಹಾಗಾಗಿ ಈ ಥರ ಮಾಡಿರಿ ವರ್ಕ್ ಆಕತಿ, ಈ ಥರ ಮಾಡಿರಿ ವರ್ಕ್ ಆಕತಿ. ಆಮೇಲೆ ಯಾವ್ಯಾವ ಥರ ವಿಡಿಯೋಸ್ ಮಾಡ್ಬೇಕು ಏನು ಎತ್ತ ಅಂತ ಸ್ವಲ್ಪ ಐಡಿಯಾ ಕೊಡ್ರಿ. ನಮಗೂ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಸೊ ಹಾಗಾಗಿ ಎಲ್ಲರೂ ತಪ್ಪಿದ್ರೆ ಏನಿದ್ರೆ ಕ್ಷಮೆ ಇರಲಿ. ಪದೇ ಕೇಳ್ತೀನಿ ನಾನೇ, ಯಾಕಂತಂದ್ರೆ ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲ. ಸೊ ಹಾಗಾಗಿ ಹಂಗೆ ಒಂದು ಸ್ವಲ್ಪ ದಿನ ಓದ್ತಿದ್ರೆ ಪ್ರಾಕ್ಟೀಸ್ ಮೇನ್ ಪರ್ಫೆಕ್ಟ್ ಅಂತಾರೆ ದೊಡ್ಡಾರೆ. ಸೊ ಹಂಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದಂಗೆ ಏನೇನೋ ಮಿಸ್ಟೇಕ್ಸು ಏನು ಅಂತೆಲ್ಲ ನಮಗೆ ಗೊತ್ತಾಕೈತಿ.
ಹಂಗೆ ಕೇಳ್ಕೊತೀನಿ ಎಲ್ಲರಿಗೆ. ಎಲ್ಲ ಮಿಸ್ಟೇಕ್ ಇದ್ರೆ ಹೇಳ್ರಿ, ಅಂತ ತಿದ್ಕೊಂಡು ನಾನು ಮುಂದೆ ಹೋಗ್ತೀನಿ. ನನ್ನ ಕಡೆನೇ ತಪ್ಪಾಗಿದ್ರೆ ಅದಕ್ಕೂ ಕ್ಷಮೆ ಇರಲಿ. ಆಮೇಲೆ ನಿಮ್ಮ ಸಜೆಷನ್ ಇಂಪಾರ್ಟೆಂಟ್, ಹಂಗೆ ಅದನ್ನು ಸಜೆಷನ್ನು ಕೊಡಿರಿ, ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತಂದರೆ ಅದಕ್ಕೆ ನಾನು ರೆಡಿ. ಮತ್ತು ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಹೇಳಿ, ಹಳ್ಳಿ ರೀತಿಯಿಂದಾಗಲಿ ಅಥವಾ ಏನೋ ಒಂದು ರೀತಿ ಕುಕ್ಕಿಂಗ್ ವಿಡಿಯೋಸ್ ಆಗಲಿ, ಯಾವ ಥರ ಕುಕ್ಕಿಂಗ್ ಮಾಡೋದು ಹಿಂಗೆ ಅಂತಂದು. ಆಮೇಲೆ ಡೈಲಿ ಲಾಗ್ಸ್, ಮುಂಬರೋ ವಿಡಿಯೋದಾಗ ಡೈಲಿ ಲಾಗ್ಸ್, ನಮ್ಮ ಪ್ರತಿನಿತ್ಯ ಹಳ್ಳಿಯೊಳಗೆ ಏನೇನು ಲೈಫ್ ಸ್ಟೈಲ್ ಇರುತ್ತೆ, ನಮ್ಮ ಮನೆಯೊಳಗೆ ಏನು ಮಾಡ್ತೀನಿ, ನಾವು ಏನು ಮಾಡ್ತೀನಿ, ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಹಾಕ್ತೀನಿ. ನಮ್ಮ ಪರ್ಸ್ನಲ್ ಲೈಫ್ ಅಂದರೆ ನಮ್ಮ ಎಜುಕೇಷನ್ ಏನು, ನಮ್ಮ ಚಿಲ್ಡ್ರನ್ಸ್ ಎಷ್ಟು, ಅದು ಇದು ಏನೇನೋ ಖುಷಿ ಅಂತ ಅವೆಲ್ಲ ಆನ್ಸರ್ ಮಾಡ್ತಾರೆ ನಮ್ಮ ಮುಂಬರೋ ವಿಡಿಯೋದಾಗ. ಬಟ್ ಈ ಸದ್ಯಕ್ಕೆ ನಾನು ಮಾಡ್ತೀನಿ ನಮ್ಮನೆ ಮೇನ್ ಬಿಸ್ನೆಸ್ ಗೋಮಾತೆ. ಆಲ್ವೇಸ್ ನನ್ನ ಫೇವ್ರೇಟ್ ಇದೆ, ಯಾಕಂತಂದರೆ ಯಾವತ್ತೂ ಮೋಸ ಮಾಡಲ್ಲ. ಆಮೇಲೆ ಅಫ್ಕೋರ್ಸ್ ಒಳ್ಳೆಯ ಇನ್ಕಮ್ ತೆಗಿಬೋದು ಇದ್ರಾಗ, ನಾವು ಒಳ್ಳೆ ದುಡ್ಕೊಂಡು ಒಳ್ಳೆ ಇನ್ಕಮ್ ತೊಗೋಬೋದು, ಏನೂ ಇಲ್ಲ. ಒಂದು ನಾವು ಕಟ್ಟಿದ್ರೆ ಆರಾಮೊಂದು 25 ಮಟ್ಟ ತೆಗಿಬೋದು. ಅಂದರೆ ಡಿಪೆಂಡ್ ಅಪಾನ್ ಹಾಲು ಎಷ್ಟು ಹೆಣ್ಣುತ್ತೆ ಅನ್ನೋದು. ಒಂದು ಆಕಳ ಮಿನಿಮಮ್ 5 ಲೀಟ್ರ್ ಹಿಂಡೈತೆ ಅಂದರೆ ಅಫ್ಕೋರ್ಸ್ ನಾವು ಒಂದು 25-30 ಮಟ್ಟ ತೆಗಿಬೋದು. ಒಂದೊಂದು ಆಕಳ ಮೇಲೆ ಡಿಪೆಂಡ್, ಒಂದು 6 ಇಂತಾವೆ, ಒಂದು 5 ಇಂತಾವೆ. ಸೊ ಹಾಗಾಗಿ ಆಕಳ ಎಷ್ಟು ಹಿಂಡ್ತಾವೆ ಅದ್ರ ಮೇಲೆ ಡಿಪೆಂಡ್. ಚೆಂದಾಗಿ ನಾವು ಮೇವು ಫೀಡ್ಸು ಅದು ಇದು ಕಾಳು ಕಡಿ ಎಲ್ಲ ಹಾಕಿ ಚೆಂದಾಗಿ ಅದನ್ನು ಮೇಂಟೈನ್ ಮಾಡಿದ್ರೆ ಅಫ್ಕೋರ್ಸ್ 5-6 ಕೊಡ್ತಾವೆ ಹಾಲು. ಒಳ್ಳೆಯ ಬಿಸ್ನೆಸ್ ನನ್ನ ಪ್ರಕಾರ. ನಾನು ಕಲ್ತೇನೆ ಇಲ್ಲ ನಂಗೆ, ಬಟ್ ನಂಗೆ ಮಾಡೋಕ್ಕೇನೆ ಹಿಂಜರಿಕೆ ಇಲ್ಲ, ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಅಂತ ಓಕೆ ಆಗ್ರಿ. ಈ ಸದ್ಯಕ್ಕೆ ಲೈಫ್ ಹೆಂಗೆ ಮೂವಕ್ಕೆ ಇಷ್ಟಪಡ್ತೇನೆ ನಾನು. ನಂಗೆ ಅದು ಬೇಕು ಇದು ಬೇಕು, ನಂಗೆ ಕೆಲಸ ಹೊರಗಿಂದ ಮಾಡ್ತೀನಿ, ಕಂಪ್ನಿ ಒಳಗೆ ಮಾಡ್ತೀನಿ, ನಂಗೆ ಗೌರ್ಮೆಂಟ್ ಕೆಲಸನ ಬೇಕು. ಮುಂದೆ ನಾವು ಫ್ಯೂಚರ್ನಾಗ ಏನೋ ನಮ್ಮ ಮನೆ ಬರ್ದಾಗದಿತ್ತು, ಅದು ಬಂತು ಅಂದ್ರೆ ಅದು ಬೇರೆ. ಬಟ್ ಈಗ ಜೀವನ ನಡ್ಸ್ಕೊಂಡು ಹೋಗಕ್ಕೆ ನನಗೆ ಏನು ಬೇಕಲ್ಲ ಅದನ್ನು ಮಾಡೋಕ್ಕೆ ಐ ಆಮ್ ರೆಡಿ. ಅದಾವು ತಂದೇವಿ, ಅದನ್ನು ಮಾಡ್ತೀನಿ, ಹೆಮ್ಮೆ ಅಂತ ಹೇಳ್ತೀನಿ. ಅದು ಒಂದು ಒಳ್ಳೆಯ ಕೆಲಸ. ನಾವೇನಾದರೂ ತಲೆ ಹೊಡೆದು ಯಾರಿಗೆ ಮೋಸ ಮಾಡಿ ಇದು ಮಾಡತ್ತಿಲ್ಲ. ಹಸು ಸಾಕಾಣಿಕೆ ಬಿಸ್ನೆಸ್. ಈಗ 4 ಅದಾವೆ, ನಾಳೆ 8 ಆಗ್ಬೋದು. ಡಿಪೆಂಡ್ ಅಪಾನ್ ನಮ್ಮ ಮೇಲೆ, ಅದನ್ನು ಮಾಡೋಕ್ಕೆ ಬೇಕಲ್ಲ, ಮಾಡೋಕ್ಕೆ ಶಕ್ತಿ ಬೇಕಲ್ಲ. ಸೊ ಹಾಗಾಗಿ ಈ ಸದ್ಯಕ್ಕೆ 4 ಇದಾವೆ, ಇರಲಿ, ನೋಡಿ ಚೆಂದಾಗಿ ನೋಡ್ಕೊಂಡು ಸಾಕೊಂಡು ಹೋಗೋಣ. ಇನ್ನು ನೋಡಿ ದೇವರೆಲ್ಲ ಏನೇನು ಮಾಡ್ತಾರೆ. ರಾಯರು ಅದಾರೆ, ರಾಯರು ನಮ್ಮದಾರ ಯಾವತ್ತೂ ಮೋಸ ಮಾಡೋದು. ಪ್ರತಿ ವಿಡಿಯೋದಾಗ ಹೇಳ್ತೀನಿ ರಾಯರು ಇದ್ದಾರೆ ಅನ್ನೋದು ಮಾತು 100% ನಿಜ. ಅಫ್ಕೋರ್ಸ್ ನನ್ನ ಲೈಫ್ನಾಗೂ ನಿಜ ಆಗೈತಿ. ಯಾವತ್ತೂ ಅವ್ರು ನಮ್ದಾರು ಯಾರನ್ನೂ ಕೈ ಬಿಟ್ಟಿಲ್ಲ ರಾಯರು. ಅದೇ ನಮ್ದಾರಿಗೆ ಗೊತ್ತಿರ್ತೈತಿ ಏನಂತ, ನಮ್ದಾರಿಗೆಲ್ಲ. ಎನಿ ಕ್ವಶನ್ಸ್ ಇದ್ರೆ ಕೇಳಿರಿ, ಕಮೆಂಟ್ನಾಗ ಹೇಳ್ತೀನಿ. ಕಮೆಂಟ್ನಾಗ ಕೇಳಿದ್ರೆ ನಾನು ಅಫ್ಕೋರ್ಸ್ ವಿಡಿಯೋ ಮಾಡಿ ಹಾಕೋಣ. ಅದ್ರ ಪ್ರಕಾರ ಒಬ್ಬರು ಕೇಳಿರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಯಾಕಂದ್ರೆ ನಂಗೆ ಒಬ್ಬರಾದರೂ ಈಗ ಇಂಪಾರ್ಟೆಂಟ್, ಯಾಕಂದ್ರೆ ನಂಗೆ ಸಪೋರ್ಟ್ ಮಾಡಿರ್ಬೇಕು. ಸೊ ಹಾಗಾಗಿ ನಮಗೆ ಸಪೋರ್ಟ್ ಮಾಡಿ, ನೀವು ನಮಗೆ ಸಪೋರ್ಟ್, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀವು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಲೈಫ್ ಇದು ಮಾಡ್ಕೊಂಡು ಹೋಗೋದು. ಸೊ ಹಾಗೆ ಹೇಳ್ತೀನಿ, ಎಲ್ಲರಿಗೂ ನಿಮಗೆ ಆಶೀರ್ವಾದ ಮಾಡಿರಿ. ಇದು ನಮ್ಮದು ಸ್ಟಾರ್ಟಿಂಗ್ ಸ್ಟೇಜ್, ಹಾಗಾಗಿ ಏನರ ವಿಡಿಯೋದಾಗ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ. ಅಫ್ಕೋರ್ಸ್ ಹಾರ್ಟ್ಲಿ ಎಲ್ಲರಿಗೂ ಸಾರಿ ಕೇಳ್ತಾನೆ. ಅದ್ರಾಗಿಂದ ತಪ್ಪಿದ್ರೆ ಏನಾರ ಇದ್ರೆ ಒಂದು ಸಜೆಷನ್ ಕೊಡಿರಿ, ವಿಡಿಯೋ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತಂದ್ರೆ ಅದನ್ನು ತಿದ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಏನಿಲ್ಲ ಹೆಚ್ಚು ಹೇಳಕ್ಕೆ, ಮತ್ತೆ ವಿಡಿಯೋ ಮಾಡುವ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಲ್ಲ ಅದನ್ನು ಕಮೆಂಟ್ ಮಾಡಿದ್ರೆ ಅದನ್ನು ಮಾಡಿ ಹಾಕ್ತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ನಮ್ಮ ಮನೆಯ ಮೇನ್ ಬಿಸ್ನೆಸ್. ಮತ್ತೆ ಹೇಳ್ತೀನಿ, ಗೋಮಾತೆ ಯಾವತ್ತೂ ಕೈ ಬಿಡಲ್ಲ. ನೀವು ಮಾಡಿರಿ, ನಿಮ್ಮನ್ನೂ ಕೈ ಬಿಡಲ್ಲ, ನಾವು ಮಾಡಿ ನಮ್ಮನ್ನೂ ಕೈ ಬಿಟ್ಟಿಲ್ಲ, ಯಾರನ್ನೂ ಕೈ ಬಿಡಲ್ಲ. ಆಯ್ತಾ? ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅಕ್ಷು ಸಂಜು ವ್ಲಾಗ್ಸ್. ಲವ್ ಯು ಆಲ್. ಬಾಯ್.